back to my YouTube channel Ashi Science Corner. So last video ಅಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿನ ಓದೋದಕ್ಕೆ ಕೆಮಿಸ್ಟ್ರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಟಿಪ್ಸ್ ಅನ್ನ ಹೇಳ್ಕೊಟ್ಟಿದ್ದೆ. ಅಂದ್ರೆ ಮ್ಯಾಟರ್ ಕ್ಲಾಸಿಫಿಕೇಶನ್ ಏನು, ಆಟಮ್ ಸ್ಟ್ರಕ್ಚರ್ ಹೇಗಿದೆ, ಆಟಮ್ಸ್ ಅಲ್ಲಿ ಎಲೆಕ್ಟ್ರಾನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು, ಕೆಲವೊಂದು ಟರ್ಮಿನಾಲಜೀಸ್ ಅನ್ನ ಹೇಳ್ಕೊಟ್ಟಿದ್ದೆ. ಯಾವ್ದು ಅಂದ್ರೆ ವೇಲೆನ್ಸ್ ಶೆಲ್, ವೇಲೆನ್ಸ್ ಎಲೆಕ್ಟ್ರಾನ್, ವೇಲೆನ್ಸ್ ಸಬ್ ಶೆಲ್ ಅಂಡ್ ವೇಲೆನ್ಸಿ ಬಗ್ಗೆ. ಸೊ ಯಾರ್ಯಾರು ನಮ್ಮ ಲಾಸ್ಟ್ ವಿಡಿಯೋನ ನೋಡಿಲ್ಲ ಅವ್ರು ಬೇಗ ಹೋಗಿ ಲಾಸ್ಟ್ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಲಾಸ್ಟ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಈ ವಿಡಿಯೋ ಅಲ್ಲಿ ನಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿರುವ ಫಸ್ಟ್ 30 ಎಲಿಮೆಂಟ್ಸ್ ಏನಿದೆ ಫ್ರಮ್ ಹೈಡ್ರೋಜನ್ ಟು ಜಿಂಕ್ 30 ವರೆಗೂ ಆ ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು, ಮತ್ತೆ ಕೊಟ್ಟಿರುವಂತ ಎಲಿಮೆಂಟ್ಸ್ ಅನ್ನ ಎಲೆಕ್ಟ್ರಾನಿಕ್ ಬೇಸ್ ಮೇಲೆ ಅದು ಮೆಟಲ್ ನಾನ್ ಮೆಟಲ್ ಹೇಗೆ ಕ್ಲಾಸಿಫೈ ಮಾಡೋದು, ಮತ್ತೆ ಅದ್ರದ್ದು ವೇಲೆನ್ಸ್ ಶೆಲ್ ಯಾವುದು, ವೇಲೆನ್ಸ್ ನಂಬರ್ ಎಲೆಕ್ಟ್ರಾನ್ ನಂಬರ್ ಏನು, ವೇಲೆನ್ಸ್ ಸಬ್ ಶೆಲ್ ಏನು, ಇದನ್ನೆಲ್ಲ ಹೇಗೆ ಕಂಡುಹಿಡಿಯೋದು ಅಂತ ನಾನು ಈ ವಿಡಿಯೋ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ನಮಗೆ ಗೊತ್ತೇ ಇದೆ, ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ವೇರಿಯಸ್ ಅಟಾಮಿಕ್ ಆರ್ಬಿಟಲ್ಸ್ ಅಂತ. ಅಂದ್ರೆ ಇರೋಷ್ಟು ಎಲೆಕ್ಟ್ರಾನ್ಸ್ ಅನ್ನ ಅಟಾಮಿಕ್ ಆರ್ಬಿಟಲ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದೇ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಅದ್ರದ್ದು ಫಾರ್ಮುಲಾ ಇದೆ 1s2 2s2 2p6 3s2 3p6 4s2 and 3d10. ಸೊ ಈ ಫಾರ್ಮುಲಾನ ನಾನು ನಿಮಗೆ ಲಾಸ್ಟ್ ವಿಡಿಯೋ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫಸ್ಟ್ ಆಟಮ್ ಬಂದು ಹೈಡ್ರೋಜನ್ 1. ಸೊ ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಬಂದು 1 ಅಂಡ್ ನಾನು ನಿಮ್ಗೆ ಹೇಳಿದ್ದೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೋ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ, ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಬ್ಸರ್ವ್ ಮಾಡಿ ಇಲ್ಲಿರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನಾವು ಎಲೆಕ್ಟ್ರಾನ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಇಲ್ಲಿ ನಮ್ಮ ಹೈಡ್ರೋಜನ್ ಆಟಮ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು 1. ಈಗ ಇದನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂದ್ರೆ ಒಂದು ಎಕ್ಸಾಂಪಲ್ ನ ತಗೊಳ್ಳಿ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಬರ್ಡೇ ಆಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ನೀವು ಚಾಕ್ಲೇಟ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಿ. ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರೆ ಫಸ್ಟ್ ಬೆಂಚ್ ಕಂಪ್ಲೀಟ್ ಆಗಿ ಕೊಡ್ತಿದ್ರಿ, ಚಾಕ್ಲೇಟ್ ಮಿಕ್ಕಿದ್ದಕ್ಕೆ ಸೆಕೆಂಡ್ ಬೆಂಚ್ ಹೋದ್ರಿ, ಹಂಗೆ ಬೆಂಚ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು ಚಾಕ್ಲೇಟ್ಸ್ ಅಲ್ಲಿ. ಇಲ್ಲೂ ಅಷ್ಟೇ ಎಲೆಕ್ಟ್ರಾನ್ಸ್ ಅನ್ನ ಬೆಂಚ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರ್ಯಾಂಡಮ್ ಆಗಿ ನೀವು ಚಾಕ್ಲೇಟ್ಸ್ ನ ತಗೊಂಡು ಹಿಂಗೆ ಚಿಮ್ಮಿಲ್ಲ. ಸೊ ಇಲ್ಲೂ ಅಷ್ಟೇ ಒಂದು ಶೆಲ್ ತುಂಬಿದ್ದಾದ್ಮೇಲೆ ನಾವು ನೆಕ್ಸ್ಟ್ ಶೆಲ್ಗೆ ಎಲೆಕ್ಟ್ರಾನ್ ನ ಕೊಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಹೈಡ್ರೋಜನ್ ಹತ್ರ ಇರೋದು ಒಂದೇ ಎಲೆಕ್ಟ್ರಾನ್ ಒಂದೇ ಚಾಕ್ಲೇಟ್. ಸೊ ಫಸ್ಟ್ ಶೆಲ್ಗೆ ಹೋಗ್ಬಿಟ್ಟು ಫಸ್ಟ್ ಬೆಂಚ್ ಯಾವ್ದಿಲ್ಲಿ 1s ಅನ್ನೋದು ಫಸ್ಟ್ ಬೆಂಚು, ಅಲ್ಲಿ ಇಬ್ಬರು ಕೂತಿದ್ದಾರೆ. ಸೊ ಇಬ್ರು ಇದೆ, ಅದ್ರ ಕೆಪಾಸಿಟಿ 2 ಇದೆ. ಸೊ ನಮ್ಮ ಹತ್ರ ಇರೋದು ಒಂದೇ ಎಲೆಕ್ಟ್ರಾನ್, ಆದ್ರಿಂದ ಇಲ್ಲಿ ಒಂದನ್ನೇ ಕೊಡೋದಕ್ಕೆ ಸಾಧ್ಯ. ನಮ್ಮ ಹತ್ರ ಎಷ್ಟು ಚಾಕ್ಲೇಟ್ಸ್ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟನ್ನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಒಂದು ಶೆಲ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಶೆಲ್ಗೆ ಹೋಗ್ಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೀಲಿಯಂ ಬಂದು 2. ಸೊ ಹೀಲಿಯಂ ಅಟಾಮಿಕ್ ನಂಬರ್ 2 ಆಗಿರೋದ್ರಿಂದ ಹೀಲಿಯಂ ಆಟಮ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ನಮ್ಮ ಹತ್ರ ಚಾಕ್ಲೇಟ್ಸ್ ಎಷ್ಟಿದೆ, ಈಗ 2 ಚಾಕ್ಲೇಟ್ಸ್ ಇದೆ. ಸೊ ಫಸ್ಟ್ ಬೆಂಚ್ ಅಲ್ಲಿ ಇಬ್ಬರು ಕೂತಿದ್ದಾರೆ. ಸೊ ಇಬ್ಬರಿಗೂ ಚಾಕ್ಲೇಟ್ಸ್ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಬೆಂಚ್ ಹೋಗಕ್ಕೆ ನನ್ನ ಹತ್ರ ಚಾಕ್ಲೇಟ್ಸ್ ಉಳಿದಿಲ್ಲ. ಸೊ ಐ ವಿಲ್ ಸ್ಟಾಪ್ ಹಿಯರ್ ಇಟ್ಸೆಲ್ಫ್. ನೆಕ್ಸ್ಟ್ ಇನ್ನೊಂದು ಕೊಟ್ಟಾಗ ನೋಡಿ ಲಿಥಿಯಂ 3. ಸೊ ಲಿಥಿಯಂ ಆಟಮ್ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಲಿಥಿಯಂ ಹತ್ರ ಎಷ್ಟು ಚಾಕ್ಲೇಟ್ಸ್ ಇದೆ, 3 ಚಾಕ್ಲೇಟ್ಸ್ ಇದೆ. ಸೊ ಫಸ್ಟ್ ಬೆಂಚ್ ಅಲ್ಲಿ ಎರಡು ಕೂತಿದ್ದಾರೆ, 2 ಬರ್ದಿದ್ದೀನಿ. ಅಂದ್ರೆ 2 ಎಲೆಕ್ಟ್ರಾನ್ಸ್ ನ ಫಸ್ಟ್ ಶೆಲ್ ಕೊಟ್ಟಿದ್ದೀನಿ. ನಾನು ಇದನ್ನ 1s3 ಅಂತ ಬರೀಬಾರ್ದು, ತಪ್ಪಾಗುತ್ತೆ. ಬಿಕಾಸ್ ಅದ್ರ ಕೆಪಾಸಿಟಿ 2, ಅದ್ರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಕೊಡಬೇಕು. ಕೆಪಾಸಿಟಿ ಮೀರಿ ಕೊಡಂಗಿಲ್ಲ. ಈಗ ಫಸ್ಟ್ ಬೆಂಚ್ ಅಲ್ಲಿ 2 ಕೂತಿದ್ದಾರೆ, 2 ಎಲೆಕ್ಟ್ರಾನ್ಸ್ ಆಲ್ರೆಡಿ ನಾನು ಕೊಟ್ಬಿಟ್ಟೆ. ನನ್ನ ಹತ್ರ ಇರೋದು 3 ಎಲೆಕ್ಟ್ರಾನ್ಸ್, 3ರಲ್ಲಿ 2 ಕೊಟ್ಬಿಟ್ಟೆ. ನನ್ನ ಹತ್ರ ಉಳಿದಿರೋದು ಎಷ್ಟು, 1 ಎಲೆಕ್ಟ್ರಾನ್. ಆ 1 ಎಲೆಕ್ಟ್ರಾನ್ ನೆಕ್ಸ್ಟ್ ಶೆಲ್ ಕೊಡಬೇಕು. ಸೊ ನೆಕ್ಸ್ಟ್ ಶೆಲ್ ಯಾವುದು, 2s. ಎಷ್ಟು ಉಳಿದಿದೆ ನನ್ನ ಹತ್ರ ಎಲೆಕ್ಟ್ರಾನ್, 1. ಅಲ್ಲಿ ಇಬ್ರು ಇದ್ದಾರೆ, ಅದ್ರ ಕೆಪಾಸಿಟಿ 2 ಎಲೆಕ್ಟ್ರಾನ್ಸ್ ಇದೆ. ಬಟ್ ನನ್ನ ಹತ್ರ ಇರೋದು ಒಂದೇ ಎಲೆಕ್ಟ್ರಾನ್ ನಿಂದ ನಾನು 1 ಎಲೆಕ್ಟ್ರಾನ್ ನ ಕೊಟ್ಟೆ. ನಾವು ಬರ್ದಿರೋದು ಸರಿನಾ ತಪ್ಪ ಅಂತ ಹೇಗೆ ಕಂಡುಹಿಡಿಯೋದು, ಇಲ್ಲಿ ಎಲೆಕ್ಟ್ರಾನ್ ಕೆಪಾಸಿಟೀಸ್ ಇದೆಯಲ್ಲ ಅದನ್ನ ಆಡ್ ಮಾಡಿದಾಗ ನಮ್ಗೆ ಅಟಾಮಿಕ್ ನಂಬರ್ ಎಷ್ಟಿದೆಯೋ ಅಷ್ಟೇ ಬರಬೇಕು. ನೋಡಿ 2 + 1 = 3. ಇಲ್ಲಿ ಏನಿದೆ, ಬರೀ 2 ಇದೆ. ಸೊ ಅಟಾಮಿಕ್ ನಂಬರ್ ಈಕ್ವಲ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಬೆರಿಲಿಯಂ 4. ಸೊ ಬೆರಿಲಿಯಂ ಆಟಮ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಫಸ್ಟ್ ಶೆಲ್ಗೆ ಅದು 2
ಕೊಡುತ್ತೆ. ಸೊ ನಾಲ್ಕರಲ್ಲಿ 2 ಹೋಯ್ತು ಅಂದ್ರೆ 2, ಅಂದ್ರೆ ಬೆರಿಲಿಯಂ ಹತ್ರ ಇನ್ನೂ 2 ಎಲೆಕ್ಟ್ರಾನ್ಸ್ ಉಳ್ಕೊಂಡಿದೆ. ಸೊ ಅಗೇನ್ ಇಟ್ ಗೋಸ್ ಟು ದ ನೆಕ್ಸ್ಟ್ ಶೆಲ್ ಅಂಡ್ ಗಿವ್ಸ್ ದ 2 ಎಲೆಕ್ಟ್ರಾನ್ಸ್. ಸೊ ಇದನ್ನ ನೀವು ಆಡ್ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ? 4 ಸಿಗುತ್ತೆ. ಸೊ ನಾನು ಬರ್ದಿರೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಕರೆಕ್ಟ್ ಅಂತ. ಸೊ ನಾನು ಈಗ ದೊಡ್ಡ ನಂಬರ್ ಅನ್ನು ತಗೊಂತೀನಿ. ಎಕ್ಸಾಂಪಲ್ ಬಂದು ಸೋಡಿಯಂ 11. ಸೋಡಿಯಂದ ಅಟಾಮಿಕ್ ನಂಬರ್ ಬಂದು 11. ಸೊ ಸೋಡಿಯಂ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಸೋಡಿಯಂ ಆಟಮ್ ಅಲ್ಲಿ 11 ಎಲೆಕ್ಟ್ರಾನ್ಸ್ ಇರುತ್ತೆ. ಅದೇನ್ ಮಾಡುತ್ತೆ? ಫಸ್ಟ್ ಶೆಲ್ ಅಲ್ಲಿ ಇಬ್ಬರಿಗೂ ಒಂದೊಂದು ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ. ಇನ್ನು ಎಷ್ಟು ಉಳಿದಿದೆ? ಅದ್ರ ಹತ್ರ 9 ಎಲೆಕ್ಟ್ರಾನ್ಸ್ ಉಳಿದಿದೆ. ಸೊ ನೆಕ್ಸ್ಟ್ ಶೆಲ್ಗೆ ಹೋಗಿ ಮತ್ತೆ ಇಬ್ಬರಿಗೂ ಒಂದೊಂದು ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಅದ್ರ ಹತ್ರ ಇನ್ನು ಎಷ್ಟು ಎಲೆಕ್ಟ್ರಾನ್ಸ್ ಉಳಿದಿದೆ? 7 ಎಲೆಕ್ಟ್ರಾನ್ಸ್ ಉಳಿದಿದೆ. ಇನ್ನು ಉಳಿದಿರೋದ್ರಿಂದ ನೆಕ್ಸ್ಟ್ ಶೆಲ್ಗೆ ಹೋಗಿ ಅದೇ ಶೆಲ್ ನೆಕ್ಸ್ಟ್ ಆರ್ಬಿಟಲ್ ಗೆ ಹೋಗಿ 6 ಎಲೆಕ್ಟ್ರಾನ್ಸ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಕೌಂಟ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತಿದೆ ನೋಡಿ? 2 + 2 4, 4 + 6 10. ಸೊ ಇನ್ನು 1 ಎಲೆಕ್ಟ್ರಾನ್ ಉಳಿದಿದೆ. ಉಳಿದಿರೋದ್ರಿಂದ ಮತ್ತೆ ಅದು ನೆಕ್ಸ್ಟ್ ಶೆಲ್ ಗೆ ಹೋಗಿ 1 ಎಲೆಕ್ಟ್ರಾನ್ ಮಾತ್ರ ಕೊಡುತ್ತೆ. ಅಂದ್ರೆ ಇದನ್ನ ಆಡ್ ಮಾಡಿ ನನಗೆ 11 ಬರಬೇಕು. 2 + 2 4, 4 + 6 10, 6 + 1 11. ಸೊ ನಾನು ಬರ್ತಿರೋದು ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾನು ಕ್ಲೋರಿನ್ ಬರೆಯೋದಾದ್ರೆ 1s2 2s2 2p6 3s2 3p5 ಬಂದು ನಿಲ್ಲುತ್ತೆ. ಯಾಕೆ ಅಂತಂದ್ರೆ ಕೌಂಟ್ ಮಾಡಿ ಕ್ಲೋರಿನ್ ಹತ್ರ 17 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಫಸ್ಟ್ ಶೆಲ್ಗೆ 2 ಎಲೆಕ್ಟ್ರಾನ್ ಕೊಡುತ್ತೆ. ಸೆಕೆಂಡ್ ಶೆಲ್ s ಆರ್ಬಿಟಲ್ ಗೆ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ p ಆರ್ಬಿಟಲ್ ಗೆ 6 ಎಲೆಕ್ಟ್ರಾನ್, ಥರ್ಡ್ ಶೆಲ್ s ಆರ್ಬಿಟಲ್ ಗೆ 2 ಎಲೆಕ್ಟ್ರಾನ್, ಥರ್ಡ್ ಶೆಲ್ p ಆರ್ಬಿಟಲ್ ಗೆ 5 ಎಲೆಕ್ಟ್ರಾನ್ ಅನ್ನು ಕೊಡುತ್ತೆ. p ಆರ್ಬಿಟಲ್ ಗೆ ಕೆಪಾಸಿಟಿ ಬಂದು 6, ಬಟ್ ಅದರ ಹತ್ರ ಉಳಿದಿರೋದೇ 5 ಎಲೆಕ್ಟ್ರಾನ್ ಆಗಿರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡಿದೀನಿ. ಸೊ ಕೌಂಟ್ ಮಾಡಿ 2 + 2 4, 4 + 6 10, 10 + 2 12, 12 + 5 17. ಸೊ ನನಗೆ ಅಟಾಮಿಕ್ ನಂಬರ್ಗೆ ಈಕ್ವಲ್ ಆಯಿತು. ಸೊ ನಾನು ಬರ್ದಿರೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಕರೆಕ್ಟ್ ಅಂತ. ಈಗ ಆರ್ಗಾನ್ 18 ಬರೆಯೋದಾದ್ರೆ ಏನಿದೆ? 1s2 2s2 2p6 3s2 3p6. ಬಿಕಾಸ್ ಆರ್ಗಾನ್ ಹತ್ರ 18 ಎಲೆಕ್ಟ್ರಾನ್ಸ್ ಇದೆ. ಕೌಂಟ್ ಮಾಡಿದ್ರೆ ನನಗೆ 18 ಬರುತ್ತೆ. ಆರ್ಡರ್ ಅಲ್ಲಿ ಇದೇ ಆರ್ಡರ್ ಅಲ್ಲಿ ಬರಿಬೇಕು, ಫಾರ್ಮುಲಾನ ಫಾಲೋ ಮಾಡಬೇಕು. ಸೊ 2 + 2 4, 4 + 6 10, 10 + 2 12, 12 + 6 18. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ. ನಾನು ಅಪ್ ಟು 30 ಬರೆದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ಅನ್ನ ಹಾಕ್ತೀನಿ. ಇನ್ನೊಂದು ಜಿಂಕ್ ಇಲ್ಲ ಕಾಪರ್ 29 ಬರೆಯೋದಾದ್ರೆ ಹೇಗೆ ಬರೀಬಹುದು? ಕಾಪರ್ ಹತ್ರ 29 ಎಲೆಕ್ಟ್ರಾನ್ಸ್ ಇದೆ. ಸೊ 1s2 2s2 2p6 3s2 3p6 4s2 3d9. ನೋಡಿ ಇಲ್ಲಿ 4 ಇದೆ, ಬಟ್ ಇಲ್ಲಿ 3 ಇದೆ. ಫಸ್ಟ್ 3 ಕೊಟ್ಬಿಟ್ಟು ಆಮೇಲೆ 4 ಗೆ ಹೋಗೋಣ ಅಂದ್ರೆ ಅದು ತಪ್ಪಾಗುತ್ತೆ. ಈ ಸೀಕ್ವೆನ್ಸ್ ಅನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಕೌಂಟ್ ಮಾಡೋದಾದ್ರೆ 2 + 2 ಬಂದು 4, 4 + 6 10, 10 + 2 12, 12 + 6 18, 18 + 2 20, 20 + 9 29. ಸೊ ಅಟಾಮಿಕ್ ನಂಬರ್ಗೆ ನನಗೆ ಈಕ್ವಲ್ ಆಗಿದೆ. ಬರಿಬಹುದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದಕ್ಕೆ ಮುಂದಕ್ಕೂ ಬರೆಯಕ್ಕಾಗಲ್ವಾ? ಬರಿಬಹುದು, ಬಟ್ ಫಾರ್ಮುಲಾ ಇನ್ನು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅಪ್ ಟು ಜಿಂಕ್ 30 ವರೆಗೂ ಕಲ್ತ್ರೆ ಡಿಗ್ರಿ ಲೆವೆಲ್ ವರೆಗೂ ಸಾಕು. ಅದು ಇನ್ನು ಅಪ್ಗ್ರೇಡ್ ಲೆವೆಲ್ ಹೋಗ್ತೀವಿ ಅಂದ್ರೆ ಈ ಫಾರ್ಮುಲಾ ಇನ್ನು ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ. ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಾದ್ಮೇಲೆ ಬ್ಲಾಕಿಂಗ್ ಆಫ್ ವೇಲೆನ್ಸ್ ಶೆಲ್ ಅನ್ನ ಕಲಿಬೇಕು. ಸಿಂಪಲ್ ಅಂದ್ರೆ ಏನು? ಇಲ್ಲಿ ನೋಡಿ, ದೊಡ್ಡದು ತಗೊಂತೀನಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ 1 2 3, 1 2 3 ಅಲ್ಲಿ ದೊಡ್ಡ ನಂಬರ್ ಯಾವುದು? 3. 3 ಎಲ್ಲೆಲ್ಲಿ ಕಾಣಿಸ್ತಿದೆಯೋ ಅಲ್ಲೆಲ್ಲ ನಾನು ಬಾಕ್ಸ್ ಹಾಕ್ಬೇಕಾಗುತ್ತೆ. ಸೊ ಇದೆ ಬ್ಲಾಕಿಂಗ್ ಆಫ್ ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ನಾನು ನಿಮಗೆ ಹೇಳಿದ್ದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೆ 1 ಕರೆಸ್ಪಾಂಡ್ಸ್ ಟು K ಶೆಲ್ ಅಂತ, 2 corresponds to L shell, 3 corresponds to M shell,
4 ಕರೆಸ್ಪಾಂಡ್ಸ್ ಟು n ಶೆಲ್ ಅಂತ ಹೇಳಿದ್ದೆ. ಸೊ ಇಲ್ಲಿ 3 ಬ್ಲಾಕ್ ಆಗಿರೋದ್ರಿಂದ ವೇಲೆನ್ಸ್ ಶೆಲ್ ಬಂದು ಸೊ 3 ಬಂದಿದೆ, 3 ಕರೆಸ್ಪಾಂಡ್ಸ್ ಟು m ಶೆಲ್. ಅದೇ ರೀತಿ ಇಲ್ಲಿ ಬ್ಲಾಕ್ ಮಾಡಿದ್ರೆ ಇಲ್ಲಿರೋದೇ ಒಂದೇ ಶೆಲ್ಲು, ಸೊ ಇದನ್ನೇ ಬ್ಲಾಕ್ ಮಾಡ್ತೀವಿ. ಇಲ್ಲಿರೋದು 1, ಸೊ ಈ ನಂಬರ್ ಅನ್ನು ನೋಡ್ಬೇಕು ನಾವು. 1 ಅಂದ್ರೆ ಏನು? 1 ಕರೆಸ್ಪಾಂಡ್ಸ್ ಟು k ಶೆಲ್. ಸೊ ವೇಲೆನ್ಸ್ ಶೆಲ್ ಬಂದು k. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಇರೋದು ಒಂದೇ ಶೆಲ್ಲು, ಇಲ್ಲೂ 1 ಇದೆ. ಸೊ ಅಗೇನ್ 1 ಕರೆಸ್ಪಾಂಡ್ಸ್ ಟು k ಶೆಲ್, ಆದ್ರಿಂದ ವೇಲೆನ್ಸ್ ಶೆಲ್ ಬಂದು k. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ 1 ಮತ್ತೆ 2 ಕಂಪೇರ್ ಮಾಡಿದ್ರೆ 2 ದೊಡ್ಡದು. ಸೊ 2 ಎಲ್ಲೆಲ್ಲಿ ಕಾಣಿಸ್ತಿದ್ಯೋ ಅಲ್ಲೇ ಬ್ಲಾಕ್ ಮಾಡಬೇಕು. ಇಲ್ಲಿ 2 ಇದೆ ಅಂತ ಇದನ್ನ ಬ್ಲಾಕ್ ಮಾಡಬಾರ್ದು. ಬ್ಲಾಕ್ ಮಾಡಬೇಕಾದ್ರೆ ಇದನ್ನೇ ನೋಡಬೇಕು, ಈ ನಮ್ಮ ಬೇಸ್ ಅಲ್ಲಿ ಇರೋ ನಂಬರ್ಸ್ ಅನ್ನೇ ನೋಡಬೇಕು. ಇಲ್ಲಿ ನೋಡಿ 1 ಕರೆಸ್ಪಾಂಡ್ಸ್ ಟು k ಶೆಲ್, 2 ಕರೆಸ್ಪಾಂಡ್ಸ್ ಟು l ಶೆಲ್. ಸೊ ನನಗೆ 2 ಬಂದಿರೋದ್ರಿಂದ ವೇಲೆನ್ಸ್ ಶೆಲ್ ಬಂದು l ಆಗುತ್ತೆ. ಇಲ್ಲೂ ಅಷ್ಟೇ, ಇದು 1, ಇದು 2. ಸೊ ಆದ್ರಿಂದ 2 ಇರೋದ್ರಿಂದ ವೇಲೆನ್ಸ್ ಶೆಲ್ ಆಗಿ l. ಇಲ್ಲಿ ಅದೇ ತರ ಸೇಮ್ 1 2 3 1 2 3 ಕಂಪೇರ್ ಮಾಡಿದ್ರೆ 3 ದೊಡ್ಡದು. ಸೊ ಈ ಶೆಲ್ ಅನ್ನ ಬ್ಲಾಕ್ ಮಾಡ್ತೀನಿ. ಇದರದ್ದು ವೇಲೆನ್ಸ್ ಶೆಲ್ ಬಂದು m ಶೆಲ್. ಸೊ 3 ಕರೆಸ್ಪಾಂಡ್ಸ್ ಟು m. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಸೊ 1 2 3 4 ಕಂಪೇರ್ ಮಾಡಿದ್ರೆ 4 ಇಸ್ ಅ ಗ್ರೇಟರ್ ನಂಬರ್. ಸೊ 4 ಅನ್ನು ಬ್ಲಾಕ್ ಮಾಡಿದ್ರೆ ನನಗೆ ವೇಲೆನ್ಸ್ ಶೆಲ್ ಎಷ್ಟು ಬರುತ್ತೆ? 4 ಕರೆಸ್ಪಾಂಡ್ಸ್ ಟು n ಶೆಲ್. ಸೊ ಇದು ವೇಲೆನ್ಸ್ ಶೆಲ್ ಅನ್ನ ಕಂಡುಹಿಡಿಯೋದು. ವೇಲೆನ್ಸ್ ಶೆಲ್ ಅಂದ್ರೆ ಹೇಳಿದೆ ನಮಗೆ ಲಾಸ್ಟ್ ಇರುವಂತ ಶೆಲ್ ಅನ್ನ ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಈಗ ವೇಲೆನ್ಸ್ ಸಬ್ ಶೆಲ್ ಅನ್ನ ಕಂಡುಹಿಡಿಬಹುದು. ನಾವು ಬಾಕ್ಸ್ ಹಾಕಿರ್ತೀವಲ್ಲ, ಆ ಬಾಕ್ಸ್ ಅಲ್ಲಿ ಯಾವುದು ವೇರಿಯಬಲ್ ಇಂಗ್ಲಿಷ್ ಲೆಟರ್ ಇದೆಯೋ ಅದೇ ವೇಲೆನ್ಸ್ ಸಬ್ ಶೆಲ್ ಆಗುತ್ತೆ. ಸೊ ಇಲ್ಲಿ ಏನಿದೆ? ಎಸ್ ಇದೆ, ಇಲ್ಲೂ ಎಸ್ ಬರುತ್ತೆ, ಇಲ್ಲೂ ಎಸ್ ಇದೆ, ಹಾಗೆ ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ, ಅಗೇನ್ ಇಲ್ಲಿ ಟಿ ಇದೆ. ನೋಡಿ ಇಲ್ಲಿ ಎರಡೆರಡು ನಂಬರ್ ಇದ್ದಾಗ ಏನ್ ಮಾಡ್ಬೇಕು? ಕೊನೆಯದಲ್ಲಿರೋದನ್ನ ತಗೋಬೇಕು. ವೇಲೆನ್ಸ್ ಶೆಲ್ಲಿಗೆ ಎರಡನ್ನೂ ತಗೊಂತೀವಿ, ವೇಲೆನ್ಸ್ ಸಬ್ ಶೆಲ್ಲಿಗೆ ಲಾಸ್ಟ್ ಇಂಗ್ಲಿಷ್ ಲೆಟರ್ ಅನ್ನ ತಗೊಂತೀವಿ. ಸೊ ಲಾಸ್ಟ್ ಇಂಗ್ಲಿಷ್ ಲೆಟರ್ ಏನಿದೆ? ಪಿ ಇದೆ. ಸೊ ಇಲ್ಲಿ ವೇಲೆನ್ಸ್ ಸಬ್ ಶೆಲ್ ಏನಿದೆ? ಆರ್ಗಾನಿಗೆ ಇದು ವೇಲೆನ್ಸ್ ಶೆಲ್ ಬ್ಲಾಕ್ ಆಗುತ್ತೆ. ಸೊ ವೇಲೆನ್ಸ್ ಶೆಲ್ ಬಂದು m, ವೇಲೆನ್ಸ್ ಸಬ್ ಶೆಲ್ ಬಂದು p. ಸೊ ಇಲ್ಲಿ ವೇಲೆನ್ಸ್ ಸಬ್ ಶೆಲ್ ಬಂದು s. 4s ಆದ್ಮೇಲೆ ಇಲ್ಲಿ 3d ಬಂದಿದೆ. ನಾವು ಇದನ್ನ ತಗೊಂತೀವಿ ಅಂದ್ರೆ ಅದು ರಾಂಗ್ ಆಗುತ್ತೆ, ಇದನ್ನೇ ತಗೋಬೇಕಾಗುತ್ತೆ 4s. ಸೊ ವೇಲೆನ್ಸ್ ಸಬ್ ಶೆಲ್ ಬಂದು ಇಂಗ್ಲಿಷ್ ಲೆಟರ್ ನಂಗೆ ಬ್ಲಾಕ್ ಅಲ್ಲಿ ಕಾಣಿಸ್ತಿರೋದು s. ಸೊ ನೆಕ್ಸ್ಟ್ ವೇಲೆನ್ಸ್ ಶೆಲ್ ಆಯ್ತು, ವೇಲೆನ್ಸ್ ಸಬ್ ಶೆಲ್ ಆಯ್ತು. ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಏನು? ವೇಲೆನ್ಸ್ ಸಬ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಅನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್, ನಾವು ಬಾಕ್ಸ್ ಹಾಕಿರ್ತೀವಲ್ಲ, ಆ ಬಾಕ್ಸ್ ಅಲ್ಲಿ ಇಲ್ಲಿ ಮೇಲ್ಗಡೆ ಪವರ್ ಅಲ್ಲಿ ನಂಬರ್ಸ್ ಇದೆಯಲ್ಲ, ಅಂದ್ರೆ ಎಲೆಕ್ಟ್ರಾನ್ಸ್ ಎಷ್ಟು ಕೊಟ್ಟಿದೀವಲ್ಲ ಅದನ್ನ ಬರೆಯೋದನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 1 ಇದೆ. ಸೊ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಅಗೇನ್ 1, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 2, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 1, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್. ಈ ತರ ಎರಡೆರಡು ನಂಬರ್ ಇದ್ದಾಗ ಏನ್ ಮಾಡ್ಬೇಕು? ಈ ಎರಡೂ ನಂಬರ್ಸ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಸೊ 2 + 5 = 7. ಅಂದ್ರೆ ಈ ಎರಡು ಸಬ್ ಶೆಲ್ ಅಲ್ಲೂ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಎರಡು ಸಬ್ ಶೆಲ್ಸ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿತೀವಿ. ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ವೇಲೆನ್ಸ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ಹೊರತಾಗಿ ವೇಲೆನ್ಸ್ ಸಬ್ ಶೆಲ್ ಅಲ್ಲಿ ಇರುವ ಎಲೆಕ್ಟ್ರಾನ್ ಅಲ್ಲ. ಸೊ ಆದ್ರಿಂದ ನಾವು ಯಾವ ನಂಬರ್ ಅನ್ನ ಬ್ಲಾಕ್ ಮಾಡಿರ್ತೀವೋ ಅಲ್ಲಿರುವಂತ ಎಲೆಕ್ಟ್ರಾನ್ ಸ್ಪ್ಲಿಟ್ ಅಪ್ ಆಗಿದ್ರೆ ಅದನ್ನ ಆಡ್ ಮಾಡ್ಬೇಕಾಗುತ್ತೆ. ಸೊ 2 + 5 = 7. ಸೊ ಇಲ್ಲಿ ಆಡ್ ಮಾಡಿದಾಗ ನನಗೆ ವೇಲೆನ್ಸ್ ಎಲೆಕ್ಟ್ರಾನ್ 8 ಬರುತ್ತೆ. ಸೊ ಇಲ್ಲೂ ಆಡ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ? ವೇಲೆನ್ಸ್ ಎಲೆಕ್ಟ್ರಾನ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ, s ಆರ್ಬಿಟಲ್ ಅಲ್ಲಿ ಎರಡೇ ಇರೋದು. ಸೊ ನಿಮಗೆ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಚಾರ್ಜ್ ಅಥವಾ ವೇಲೆನ್ಸಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ಹಂಗಂದ್ರೆ ಏನು? ದ ಟೆಂಡೆನ್ಸಿ ಆಫ್ ಗೇನಿಂಗ್ ಆರ್ ಲೂಸಿಂಗ್ ಎಲೆಕ್ಟ್ರಾನ್ ಬೈ ದ ಎಲಿಮೆಂಟ್ಸ್ ಇಸ್ ಕಾಲ್ಡ್ ಆಸ್ ವೇಲೆನ್ಸಿ ಅಂತ ಹೇಳಿ
ಹೇಳಿದ್ದೆ. ಫಾರ್ ಎಕ್ಸಾಂಪಲ್ ಮೆಟಲ್ ನಾನು ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ ಅಂತ ಹೇಳಿದ್ದೆ. ಡೊನೇಟ್ ಮಾಡುತ್ತೆ, ಎಷ್ಟು ಡೊನೇಟ್ ಮಾಡುತ್ತೆ ಅದೇ ವೇಲೆನ್ಸಿ. ಕೆಲವೊಂದು ಮೆಟಲ್ಸ್ 1 ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಕೆಲವೊಂದೊಂದು 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಕೆಲವೊಂದೊಂದು 3 ಎಲೆಕ್ಟ್ರಾನ್ಸ್ ಅನ್ನ ಈಸಿಯಾಗಿ ಡೊನೇಟ್ ಮಾಡುತ್ತೆ. ಸೊ ಅದನ್ನ ವೇಲೆನ್ಸಿ ಅಂತ ಕರಿತೀವಿ. ಅದೇ ರೀತಿ ನಾನ್ ಮೆಟಲ್ಸ್ ಬಂದು ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಕೆಲವೊಂದೊಂದು ಎಲಿಮೆಂಟ್ಸ್ 4 ಎಲೆಕ್ಟ್ರಾನ್ಸ್ ನ ಅಕ್ಸೆಪ್ಟ್ ಮಾಡುತ್ತೆ, ಕೆಲವೊಂದೊಂದು 3 ಅಕ್ಸೆಪ್ಟ್ ಮಾಡುತ್ತೆ, ಕೆಲವೊಂದೊಂದು 2 ಅಕ್ಸೆಪ್ಟ್ ಮಾಡುತ್ತೆ, ಕೆಲವೊಂದೊಂದು 1 ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಅಂಡ್ ನಿಮಗೆ ಹೇಳಿದ್ದೆ ನೋಬಲ್ ಗ್ಯಾಸ್ ಎಲೆಕ್ಟ್ರಾನ್ ನ ಡೊನೇಟು ಮಾಡೋದಿಲ್ಲ, ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡಲ್ಲ. ಸೊ ಯಾವ ಎಲಿಮೆಂಟ್ ಚಾರ್ಜ್ ಅಥವಾ ವೇಲೆನ್ಸಿ ಎಷ್ಟು ಅಂತ ಹೇಗೆ ಕಂಡುಹಿಡಿಯೋದು, ಅದರದ್ದೇ ಆದಂತ ಸಿಂಪಲ್ ಟ್ರಿಕ್ಸ್ ಇದೆ, ಬನ್ನಿ ಹೇಳ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 1 2 3 ಇತ್ತು ಅಂದ್ರೆ ಚಾರ್ಜ್ ಏನಾಗುತ್ತೆ 1 + 2 + 3 ಆಗುತ್ತೆ. ಅಂದ್ರೆ ಅರ್ಥ ವೇಲೆನ್ಸ್ ಎಲೆಕ್ಟ್ರಾನ್ ನನಗೆ 1 ಇತ್ತು ಅಂದ್ರೆ ಅದರದ್ದು ಚಾರ್ಜ್ 1 ಆಗುತ್ತೆ. ಸಪೋಸ್ ವೇಲೆನ್ಸ್ ಎಲೆಕ್ಟ್ರಾನ್ 2 ಬಂತು ಅಂದ್ರೆ ಅದರದ್ದು ಚಾರ್ಜ್ 2 ಆಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ 3 ಬಂತು ಅಂದ್ರೆ ಅದರದ್ದು ಚಾರ್ಜ್ 3 ಆಗುತ್ತೆ. ಅದೇ ರೀತಿ ವೇಲೆನ್ಸ್ ಎಲೆಕ್ಟ್ರಾನ್ ನನಗೆ 4 5 6 7 ಬಂತು ಅಂದ್ರೆ ಇದರಿಷ್ಟನ್ನ ನಾನು 8 ಇಂದ ಮೈನಸ್ ಮಾಡಬೇಕಾಗುತ್ತೆ. ಸೊ 4 - 8 ಬಂದು 4 - 4 ಬರುತ್ತೆ. ನಮ್ಮ ಕೆಮಿಸ್ಟ್ರಿಯಲ್ಲಿ 4 ತಲೆ ಮೇಲೆ ಮೈನಸ್ ಅನ್ನ ಬರಿತೀವಿ. 5 ಬಂತು ಅಂದ್ರೆ 5 - 8 is 3 -3, ಅದನ್ನ 3 ಮೈನಸ್ ಬರಿತೀವಿ. 6 - 8 is 2 and 7 - 8 is 1 ಅದೇ ರೀತಿ ವೇಲೆನ್ಸ್ ಎಲೆಕ್ಟ್ರಾನ್ ಏನಾದ್ರೂ 8 ಬಂತು ಅಂದ್ರೆ ಮತ್ತೆ ಅದನ್ನ 8 ಇಂದ ಮೈನಸ್ ಮಾಡಬೇಕಾಗುತ್ತೆ. ಸೊ 8 - 8 is 0. ಮತ್ತೆ ನಾವು ಈ ವೇಲೆನ್ಸ್ ಎಲೆಕ್ಟ್ರಾನ್ ನ ಯೂಸ್ ಮಾಡಿಕೊಂಡು ಅದು ಯಾವ ರೀತಿ ಎಲಿಮೆಂಟ್ ಅಂದ್ರೆ ಅದು ಮೆಟಲ್, ನಾನ್ ಮೆಟಲ್ ಅಥವಾ ನೋಬಲ್ ಗ್ಯಾಸ್ ಅಂತ ನಾವು ಈಸಿಯಾಗಿ ಕ್ಲಾಸಿಫೈ ಮಾಡಬಹುದು. ಹೇಗೆ? ವೇಲೆನ್ಸ್ ಎಲೆಕ್ಟ್ರಾನ್ 1 2 3 ಇತ್ತು ಅಂದ್ರೆ ಅದು ಮೆಟಲ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ 4 5 6 7 ಇತ್ತು ಅಂದ್ರೆ ನಾನ್ ಮೆಟಲ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ 8 ಇತ್ತು ಅಂದ್ರೆ ಅದು ನೋಬಲ್ ಗ್ಯಾಸ್. ಇನ್ನೊಂದ್ಸರಿ ವೇಲೆನ್ಸ್ ಎಲೆಕ್ಟ್ರಾನ್ 1 2 3 ಇತ್ತು ಅಂದ್ರೆ ಅದು ಚಾರ್ಜ್ 1 + 2 + 3 ಆಗುತ್ತೆ. ಅದೇನಾದ್ರೂ ಇತ್ತು ಅಂದ್ರೆ ಅದು ಮೆಟಲ್ಸ್ ಆಗುತ್ತೆ. ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ 4 5 6 7 ಇತ್ತು ಅಂದ್ರೆ ಅದರದ್ದು ಚಾರ್ಜ್ 4 - 3 - 2 - 1 ಆಗುತ್ತೆ, ಮತ್ತೆ ಅದು ನಾನ್ ಮೆಟಲ್ ಆಗುತ್ತೆ. ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಏನಾದ್ರೂ 8 ಬಂತು ಅಂದ್ರೆ 8 - 8 is 0. ಸೊ ಮತ್ತೆ ಅದು ಯಾವ ರೀತಿ ಎಲಿಮೆಂಟ್ ಅಂದ್ರೆ ನೋಬಲ್ ಗ್ಯಾಸ್ ಎಲಿಮೆಂಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನನಗೆ ಇಲ್ಲಿ 1 ಬಂದಿದೆ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ 1 ಇರೋದ್ರಿಂದ 1 ಆಗುತ್ತೆ. ಸೊ ಚಾರ್ಜ್ ಬಂತು 1 ಇಲ್ಲಿ ಹೀಲಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ 2 ಇರೋದ್ರಿಂದ ಅದಕ್ಕೆ ಚಾರ್ಜ್ 2 ಆಗಬೇಕಿತ್ತು, ಬಟ್ ಹೀಲಿಯಂ ಆಗಿರೋದ್ರಿಂದ ಚಾರ್ಜ್ 0 ಆಗುತ್ತೆ. ಯಾಕೆ ಅಂದ್ರೆ ಹೀಲಿಯಂ ಬಂದು ನೋಬಲ್ ಗ್ಯಾಸ್. ಇದು ಯಾಕೆ ಹೆಂಗೆ ಅಂತ ನಾನು ನಿಮಗೆ ಪೀರಿಯಾಡಿಕ್ ಟೇಬಲ್ ಎಕ್ಸ್ಪ್ಲೇನ್ ಮಾಡುವಾಗ ಈಸಿಯಾಗಿ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಲಿಥಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ, ಸೊ ಚಾರ್ಜ್ 1 ಆಗುತ್ತೆ. ಬೆರಿಲಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ 2 ಇದೆ, ಸೊ ಚಾರ್ಜ್ 2 ಆಗುತ್ತೆ. ಅದೇ ರೀತಿ ಸೋಡಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ 1 ಇದೆ, ಚಾರ್ಜ್ 1 ಆಗುತ್ತೆ. ಅದೇ ರೀತಿ ಕ್ಲೋರಿನ್ದು ವೇಲೆನ್ಸ್ ಎಲೆಕ್ಟ್ರಾನ್ ನಮಗೆ 7 ಇತ್ತು, ಸೊ 7 - 8 is 1 ಚಾರ್ಜ್ 1 ಆಗುತ್ತೆ. ಆರ್ಗಾನ್ದು ವೇಲೆನ್ಸ್ ಎಲೆಕ್ಟ್ರಾನ್ ನನಗೆ 8 ಬಂತು, ಸೊ 8 - 8 is 0. ಕಾಪರ್ದು ವೇಲೆನ್ಸ್ ಎಲೆಕ್ಟ್ರಾನ್ 2 ಬಂತು, ಸೊ ಚಾರ್ಜ್ ಬಂದು 2 ಆಗುತ್ತೆ. ಸೊ ಇದೇ ರೀತಿ ಕ್ಲಾಸಿಫೈ ಮಾಡೋದಾದ್ರೆ ನನಗೆ ಹೈಡ್ರೋಜನ್ ಮೆಟಲ್ ಆಗಿರೋದಿಲ್ಲ, ಅದು ನಾನ್ ಮೆಟಲ್ ಆಗಿರುತ್ತೆ. 1 ಇತ್ತು ಚಾರ್ಜ್ ಅಂತಂದ್ರೆ ಹೌದು, ಆಫ್ ಕೋರ್ಸ್ ಇಟ್ ಇಸ್ ಅ ಮೆಟಲ್, ಬಟ್ ಹೈಡ್ರೋಜನ್ ಇಸ್ ಡಿಫರೆಂಟ್ ಫ್ರಮ್ ಎವ್ರಿವನ್. ಅದು ಯಾಕೆ ಹೆಂಗೆ ಅಂತ ನಾನು ಪೀರಿಯಾಡಿಕ್ ಟೇಬಲ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ. ಸೊ ಹೈಡ್ರೋಜನ್ ಆಗಿರೋದ್ರಿಂದ ಅದು ಯಾವ ಟೈಪ್ ಎಲಿಮೆಂಟ್ ಅಂದ್ರೆ ನಾನ್ ಮೆಟಲ್ ಆಗಿರುತ್ತೆ. ಹೀಲಿಯಂ ಅಷ್ಟೇ, ಅದು ಚಾರ್ಜ್ 0 ಆಗಿರೋದ್ರಿಂದ ನೋಬಲ್ ಗ್ಯಾಸ್. ಲಿಥಿಯಂ ಚಾರ್ಜ್ 1 ಆಗಿರೋದ್ರಿಂದ ಮೆಟಲ್. ಬೆರಿಲಿಯಂ ಚಾರ್ಜ್ 2 ಆಗಿರೋದ್ರಿಂದ ಅದು ಮೆಟಲ್. ಸೋಡಿಯಂ ಚಾರ್ಜ್ 1 ಆಗಿರೋದ್ರಿಂದ ಅದು ಮೆಟಲ್. ಕ್ಲೋರಿನ್ ಚಾರ್ಜ್ 1 ಆಗಿರೋದ್ರಿಂದ ನಾನ್ ಮೆಟಲ್. ಅದೇ ರೀತಿ ಆರ್ಗಾನ್ ಚಾರ್ಜ್ 0 ಆಗಿರೋದ್ರಿಂದ ಅದು ನೋಬಲ್ ಗ್ಯಾಸ್. ಅದೇ ರೀತಿ ಕಾಪರ್ ಚಾರ್ಜ್ 2 ಆಗಿರೋದ್ರಿಂದ ಅದು ಮೆಟಲ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಎಲ್ಲಾ ನಾನ್ ಮೆಟಲ್ಸ್ಗೂ ತಲೆ ಮೇಲೆ ಮೈನಸ್ ಇತ್ತು, ಚಾರ್ಜ್ ಮೈನಸ್ ಅಲ್ಲಿ ಬರುತ್ತೆ. ಎಲ್ಲಾ ಮೆಟಲ್ಸ್ಗೂ ಚಾರ್ಜ್ ಪ್ಲಸ್ ಅಲ್ಲಿ ಬರುತ್ತೆ. ಎಲ್ಲಾ ನೋಬಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ಗೂ ಚಾರ್ಜ್ 0 ಬರುತ್ತೆ. ಸೊ ಈ ರೀತಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸ್ ಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಅದರದ್ದು ವೇಲೆನ್ಸ್ ಶೆಲ್ ಯಾವುದು, ವೇಲೆನ್ಸ್ ಸಬ್ ಶೆಲ್ ಯಾವುದು, ವೇಲೆನ್ಸ್ ಎಲೆಕ್ಟ್ರಾನ್ ಯಾವುದು, ಮತ್ತೆ ಚಾರ್ಜ್ ಹೇಗೆ ಕಂಡುಹಿಡಿಯೋದು ಅಂತ
ಹೇಳ್ಬೋದು. ಇದನ್ನ 10th ಸ್ಕೂಲಲ್ಲಿ ಈ ರೀತಿ ಹೇಳ್ಕೊಟ್ಟಿರಲ್ಲ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಈಕ್ವಲ್ ಟು K ಶೆಲ್ 2 L ಶೆಲ್ 8 M ಶೆಲ್ 18 ಅಂತ ಹೇಳ್ಕೊಟ್ಟಿರ್ತಾರೆ. ಹಿಂಗ್ ಬರೆದ್ರು ಕರೆಕ್ಟ್. ಬಟ್ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ನಾವು ಸ್ಪೆಸಿಫೈ ಆಗಿ ವೇಲೆನ್ಸ್ ಶೆಲ್ ಯಾವುದು, ವೇಲೆನ್ಸ್ ಸಬ್ ಶೆಲ್ ಯಾವುದು ಅಂತ ಸ್ಪೆಸಿಫೈ ಮಾಡಿ ಈಸಿಯಾಗಿ ಹೇಳಬೇಕು. ಬಟ್ ನಾವು ಈ ತರ KLMN ಶೆಲ್ಸ್ ಅಲ್ಲಿ ನಾವು ಆ ತರ ಬರ್ಕೊಂಡು ಹೋದ್ರೆ ಆ ರೀತಿ ಬರೆಯೋದು 10th ಗೆ ಲಾಸ್ಟ್ ಆಗಿರುತ್ತೆ. ಮತ್ತೆ PUC ಗೆ ನೀವು ಇದೇ ರೀತಿ ಇದನ್ನ ಕಲಿಯಬೇಕಾಗಿರುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಮತ್ತೆ ಅದರ ಬೇಸ್ ಮೇಲೆ ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡೋದಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನಿಮಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಫಾರ್ಮುಲಾಸ್ ಹೇಗೆ ಮಾಡೋದು ಮತ್ತೆ ಈ ವೇಲೆನ್ಸ್ ಎಲೆಕ್ಟ್ರಾನ್ ಅನ್ನ ಪೀರಿಯಾಡಿಕ್ ಟೇಬಲ್ ನೋಡಿದ ತಕ್ಷಣನೇ ಹೇಗೆ ಹೇಳ್ಬೋದು, ಇಷ್ಟೆಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಪೀರಿಯಾಡಿಕ್ ಟೇಬಲ್ ನೋಡಿದ ತಕ್ಷಣ ಹೇಳ್ಬೋದು. ಅದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.